ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮೊನ್ನೆ ತಾನೇ ನಡೆದಿರತಕ್ಕಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೂ ಏನೋ ಅದರ ಬಗ್ಗೆ ನನಗೆ 2 ನಿಮಿಷ ಮಾತಾಡಬೇಕಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಲು ಕಾರಣವಾಯಿತು. ಏನಪ್ಪ ಅಂತಂದರೆ, ಈ ಒಂದು ಘಟನೆ ನಮ್ಮ ಭಾರತ ದೇಶದಂತ ಮುಗಿಲು ಮುಟ್ಟಿದಂತ ಹೇಳ್ಬೋದು. ನಮ್ಮ ಭಾರತ ದೇಶದಂತ ಮುಗಿಲು ಮುಟ್ಟಿದಂತ ಹೇಳ್ಬೋದು. ಪರಿಹಾರ ಕೊಟ್ಟಿರ್ಬೋದು, ಬಟ್ ನೆಮ್ಮದಿ ಕೊಡೋಕ್ಕಾಗಲ್ಲ. ಎಲ್ಲ ವಿಧಿ ಆಟ, ಏನು ಮಾಡೋಕ್ಕಾಗಲ್ಲ. ಬಟ್ ಇನ್ನೂ ಒಂದು ನಾನು ಸಿಬ್ಬಂದಿ ವರ್ಗದವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಟೋಟಲ್ ಆಗಿ ಪ್ರಯಾಣಿಕರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ 242. ಅದರಲ್ಲಿ ಸಿಬ್ಬಂದಿ ವರ್ಗದವರ ಸಂಖ್ಯೆ 10 ಆಗಿತ್ತು, ಪೈಲಟ್ಗಳ ಸಂಖ್ಯೆ 2 ಆಗಿತ್ತು, ಪ್ರಯಾಣಿಕರ ಸಂಖ್ಯೆ 230 ಆಗಿತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪ್ರಯಾಣಿಕರ ಸಂಖ್ಯೆ 242 ಆಗಿತ್ತು. ನಾನು ಸಿಬ್ಬಂದಿ ವರ್ಗದವರಿಗೆ ಹೇಳ್ಬೇಕಂದ ಒಂದು ಮಾತು, ಕಿವಿ ಮಾತು ಏನಪ್ಪ ಅಂತಂದರೆ, ಸಿಬ್ಬಂದಿ ವರ್ಗದವರು ವಿಮಾನ ಪ್ರಯಾಣ ಸಾಗುವ ಮುಂಚೆ ಅವರು ಇಂಜಿನಿನ ಸಾಮಾನುಗಳಲ್ಲಿ ಏನಾದರೂ ತೊಂದರೆಯಾಗಲಿ ಏರುಪೇರಾಗಲಿ ಅವರಿಗೆ ಯಾವುದೇ ರೀತಿಯಿಂದ ಕಂಡು ಬಂದಿಲ್ಲ, ಇವರು ಅದರ ಮ್ಯಾಗ ಗಮನ ಹರಿಸಿಲ್ಲ. ಇದು ನಾನು ಕೇಳ್ತಿರತಕ್ಕಂಥ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಭಾರತ ದೇಶ ಕೇಳ್ತಿರ್ತಕ್ಕಂಥ ಒಂದು ಕಿವಿ ಮಾತು. ಇನ್ನೂ ಒಂದು, ವಿಮಾನ ಹಾರುವಾಗ ಯಾವುದಾದರೂ ಒಂದು ಪಕ್ಷಿ ರೆಕ್ಕೆಗೆ ಬಡಿದಿರಬಹುದಾ ಅಂತ ಇದೊಂದು ಜನರ ಅಭಿಪ್ರಾಯ. ಎಲ್ಲ ದುರ್ದೈವ, ಏನು ಮಾಡೋಕ್ಕಾಗಲ್ಲ. ಈ ಘಟನೆ ನನಗೆ ಹೇಳೋಕ್ಕೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೋವಾಗ್ತದೆ. ಒಂದು ಫ್ಯಾಮಿಲಿ, ನನ್ನ ಮಗ ಬರ್ತಾಳ, ನನ್ನ ಮಗಳು ಬರ್ತಾಳ, ನಮ್ಮ ಮಾವ ಬರ್ತಾನ, ನನ್ನ ಚಿಕ್ಕಪ್ಪ, ನನ್ನ ಅಪ್ಪ ಬರ್ತಾರಂತ ಒಂದೊಂದು ಕುಟುಂಬಗಳು ಎಷ್ಟೋ ನೊಂದುಕೊಂಡು ಖುಷಿಯಿಂದ ಅಪ್ಪ ನನಗೇನಾದರೂ ತರ್ತಾನ ನಮ್ಮಪ್ಪ, ನಾನು ಯಾವಾಗ ನೋಡಲಿ ನಮ್ಮಪ್ಪನ ನಮ್ಮಮ್ಮನಂತ ಕಾಯ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆ ದೇವರು ಏನು ಉತ್ತರ ಕೊಡ್ತಾನಪ್ಪ ಭಗವಂತ. ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆ ನೊಂದ ಕುಟುಂಬಕ್ಕೆ ಪರಿಹಾರ ಸಿಕ್ಕಿದ್ರ ಜೊತೆಗೆ ಶಾಂತಿ ಮತ್ತು ನೆಮ್ಮದಿ ಸಿಗಲಂತ ಕೇಳ್ಕೊಳ್ತೇನೆ ನಾನು. ಅಪ್ಪ, ಏನು ಹೇಳಿದ್ರು ನನಗೆ ಮನಸ್ಸು ಕೇಳ್ತಾನೆ ಇಲ್ಲ. ಇನ್ನೂ ಒಂದು ಹೇಳೋದ್ನಿ, ನಮ್ಮ ಭಾರತೀಯರ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ 169 ಆಗಿತ್ತು. ಪೋರ್ಚುಗೀಸರ ಸಂಖ್ಯೆ 7 ಆಗಿತ್ತು. ಕೆನಡಾ ಮತ್ತು ಬ್ರಿಟಿಷರ ಸಂಖ್ಯೆ 53 ಆಗಿತ್ತಂತೆ. ಟೋಟಲ್ ಆಗಿ ಹೇಳಬೇಕಂದ್ರೆ 4 ದೇಶಗಳ ಪ್ರಯಾಣಿಕರು ಪ್ರಯಾಣವನ್ನು ಲಂಡನ್ಗೆ ಸಾಗಿಸ್ತಾ ಇದ್ರಂತೆ. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಆ ಒಂದು ವಿಮಾನ 25 ವರ್ಷದಿಂದಲೂ ಸಾಗುತ್ತಾ ಇತ್ತಂತೆ. 300 ಜನರ ಸಾಮರ್ಥ್ಯವನ್ನು ಹೊತ್ತೊಯ್ಯುವ ವಿಮಾನ ಆಗಿತ್ತು. ಬಟ್ ಇದರಲ್ಲಿ ಇರತಕ್ಕಂಥ ಜನಸಂಖ್ಯೆ 242 ಮಾತ್ರ. ಮತ್ತೆ 1 ಗಂಟೆಗೆ 5,000 to 6,000 ಲೀಟರ್ ಇಂಧನ ಖರ್ಚಾಗುತ್ತಂತೆ. 1 ಗಂಟೆಗೆ 5,000 to 6,000 ಲೀಟರ್ ವಿಮಾನಕ್ಕೆ ಇಂಧನ ಖರ್ಚಾಗುತ್ತಂತೆ. ಬಟ್ ಈ ವಿಮಾನದಲ್ಲಿ ಇಂಧನ ಇದ್ದಿದ್ದು ಎಷ್ಟಪ್ಪ? 1,000 ಲೀಟರಿನಷ್ಟು. ಯಾಕೆ ಈ ಥರ ಪರಿಸ್ಥಿತಿ? ಎಲ್ಲ ಸರಿಯಾಗಿ ಇದ್ದು ಯಾಕೆ ಈ ದುರಂತ? ನಮ್ಮ ದೇಶಕ್ಕೆ ಯಾಕೆ ಹೀಗಾಗ್ತಾ ಇದೆ? 15 ವರ್ಷಗಳ ಹಿಂದೆ ಕೂಡ ಇದೇ ಗುಜರಾತಿನ ಅಹಮದಾಬಾದಿನಲ್ಲಿ 130ಕ್ಕೂ ಅಧಿಕ ಜನರು ಸಾವಿಗೀಡಾಗಿದ್ದರು. ಯಾಕೆ? ನಮ್ಮ ಭಾರತ ದೇಶದಲ್ಲಿ ವಿಮಾನ ಪತನ ಯಾಕೆ?
ಓ ಮೈ ಗಾಡ್, ಎಲ್ಲಿ ದೇವರೇ ಭಗವಂತ, ಎಲ್ಲಿದೆಯಪ್ಪ ನೀನು? ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ವಿಮಾನದಲ್ಲಿ ಇರತಕ್ಕಂಥ ಪ್ರಯಾಣಿಕರು ಮಾತ್ರ ಸತ್ತಿಲ್ಲ ಪಾಪ. ವಿಮಾನ ಕಟ್ಟಡಕ್ಕೆ ಹೋಗಿ ಗುದ್ದಿದ ಮೇಲೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಊಟ ಮಾಡುವಾಗ ಬರೋಬ್ಬರಿ 1:30ಕ್ಕೆ 15ಕ್ಕೂ ವಿದ್ಯಾರ್ಥಿಗಳು ಕೂಡ ಸಾವಿಗೀಡಾಗಿದ್ದಾರೆ. ಅಪ್ಪ ಭಗವಂತ, ವಿಮಾನದಲ್ಲಿ ಇರತಕ್ಕಂಥ ಪ್ರಯಾಣಿಕರು ಹೋದರೂ ಪರವಾಗಿದ್ದಿಲ್ಲ, ಈ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ವಿಮಾನದಲ್ಲಿ ಕುಳಿತಿಲ್ಲ ಪಾಪ. ಅವರು ವಿಮಾನನೇ ನೋಡಲಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅಪ್ಪ ಭಗವಂತ, ಏನು ಮಾತಾಡೋಕೆ ನನಗೆ ಮಾತೇ ಬರ್ತಾ ಇಲ್ಲ. ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದುರ್ಮರಣ ಹೊಂದಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಾಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಯಾರೋ ದೂರದಿಂದ ಇದ್ದಾರಂತೇಳಿ ಅವರೇ ಯಾರು ನಮಗೆ ಸಂಬಂಧ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು, ಇವನೇನು ಹುಚ್ಚೇನಪ್ಪ ಅಂತ. ಬಟ್ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಎಲ್ಲ ಕುಟುಂಬಗಳಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೇನಪ್ಪ ಅಂತಂದರೆ, ಅವರನ್ನು ಬಿಟ್ಟು ಬದುಕ್ತಿದ್ದಾರಂದರೆ ಆ ಭಗವಂತ ಅವರಿಗೆ ಬಿಟ್ಟು ಬದುಕುವಂಥ ಶಕ್ತಿ ಕೊಡಲಿ. ದುರ್ಮರಣ ಹೊಂದಿದಂಥ ವ್ಯಕ್ತಿಗಳಿಗೆ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇನ್ನೊಬ್ಬರು ಪ್ರಮುಖ ವ್ಯಕ್ತಿಗಳು ಯಾರಿದ್ರಪ್ಪ ಅಂದರೆ, ಈ ಪ್ರಯಾಣ ಸಾಗುವಾಗ ಪ್ರಯಾಣಿಕರ ಜೊತೆಗೆ ಪ್ರಮುಖ ವ್ಯಕ್ತಿ ಒಬ್ಬರಿದ್ದರು. ಅವರು ಯಾರಪ್ಪ ಅಂತಂದರೆ, ಗುಜರಾತಿನ ಮಾಜಿ CM ಆಗಿರ್ತಕ್ಕಂಥ ವಿಜಯ್ ರೂಪಾಯಿನಿ ಕೂಡ ಈ ಪ್ರಯಾಣಿಕರ ಜೊತೆಗೆ ಇವರು ಒಬ್ಬರಾಗಿದ್ದರು. ಇವರು ತನ್ನ ಮಗಳನ್ನು ಮಾತನಾಡಿಸಲು ಲಂಡನ್ಗೆ ತೆರಳುತ್ತಿದ್ದರು. ಇವರ ಸೀಟ್ ನಂಬರ್ 2 ಆಗಿತ್ತು. ಇವರು ಪ್ರಯಾಣಿಕರ ಜೊತೆಗೆ ದುರ್ಮರಣವನ್ನು ಹೊಂದಿದ್ರಂತ ಹೇಳ್ಬೋದು. ಇವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನೊಬ್ಬರು 242ರಲ್ಲಿ ಬದುಕುಳಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರಿದ್ದರೆ ಅವರೇ ರಮೇಶ್ ವಿಶ್ವಾಸ್. ಇವರನ್ನು ನಮ್ಮ ಭಾರತ ದೇಶದ ದೀನ ನಾಯಕರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರು ಕೂಡ ಇವರನ್ನು ಭೇಟಿ ಮಾಡಿ ವಿಚಾರಿಸಿದ್ದರು. ಅಲ್ಲಿ ಯಾವ ಥರ ಆಯಿತು, ಸಿಚುವೇಶನ್ ಹೇಗಿತ್ತು ಎಲ್ಲನೂ ವಿಚಾರಿಸಿದರು. ಅವರನ್ನು ಚೇತರಿಕೆ ಆಗಲಿ ಎಂದು ಅವರನ್ನು ಬಿಟ್ಟು ಹೊರಟು ಹೋದರೆ ಅಂತ ಹೇಳ್ಬೋದು. ಈ ರಮೇಶ್ ವಿಶ್ವಾಸ್ ಅವ್ರಿಗೂ ಕೂಡ ಆ ಭಗವಂತ ದೀರ್ಘಾಯುಸ್ ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ನಮನಗಳು. ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.